ರಾಜ್ಯದಲ್ಲಿ ಒಂದಷ್ಟು ದಿವಸ ಸಿಎಂ ಜಟಾಪಟಿ ಅಥವಾ ಸಿಎಂ ಸ್ಥಾನದ ಕೂಗು ಕಮ್ಮಿ ಆಗಿತ್ತು. ಆದರೆ ಈಗ ರಾಜ್ಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ ಸಿಎಂ ಡಿಕೆಶಿ ಕೂಗು. ಮಂಡ್ಯದಲ್ಲಿ ಕೈ ವಕ್ತಾರ ಎಲ್ಆರ್ ಶಿವರಾಮೇಗೌಡ ಹೊಸ ಬಾಂಬು. ರಾಜ್ಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ ಸಿಎಂ ಡಿಕೆಶಿ ಕೂಗು. ಮಂಡ್ಯದಲ್ಲಿ ಕೈ ವಕ್ತಾರ ಎಲ್ಆರ್ ಶಿವರಾಮೇಗೌಡ ಹೊಸ ಬಾಂಬು. ನವೆಂಬರ್ಗೆ 100ರಷ್ಟು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಡಿಕೆಶಿ ನವೆಂಬರ್ಗೆ ಸಿಎಂ ಆಗುವ ಲಕ್ಷಣ ಗೋಚರಿಸುತ್ತಿದೆ. ವಾರದ ಅಂತರದಲ್ಲಿ 2ನೇ ಬಾರಿ ಎಲ್ಆರ್ ಶ್ರೀನಿವಾಸ್ ಶಿವರಾಮೇಗೌಡ ಮಾತು ನವೆಂಬರ್ ಕ್ರಾಂತಿ ಸನಿಹದಲ್ಲಿಯೇ ಇದೆಯಾ? ಕೆಎನ್ ರಾಜಣ್ಣ ಹೇಳಿದ ಘಳಿಗೆ ಹತ್ರ ಆಯ್ತಾ? ಹೈಕಮಾಂಡ್ ಸೆಡ್ಡು ಹೊಡೆದ್ರ ಶಿವರಾಮೇಗೌಡ. ರಾಜ್ಯದಲ್ಲಿ ಮತ್ತೆ ಸಿಎಂ ಡಿಕೆಶಿ ಕೂಗು. ರಾಮನಗರದ ಶಾಸಕ ಇಕ್ಬಾಲ್ ಈ ಹಿಂದೆ ಮುನ್ನೆಲೆಗೆ ತಂದಿದ್ರು. ಶರತ್ ಬಚ್ಚೇಗೌಡ ಅವರು ಕೂಡ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ತಪ್ಪೇನು ಅಂತ ಹೇಳಿದ್ರು. ಕುಣಿಗಲ್ ಶಾಸಕ ಡಿಕೆ ಶಿವಕುಮಾರ್ ಪರ ನಿಂತ್ಕೊಂಡು ಮಾತನಾಡಿದ್ರು. ಈಗ ಎಲ್ಆರ್ ಶಿವರಾಮೇಗೌಡರ ಪಾಳಿ. ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಪರವೇ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೂ ಸೆಡ್ಡು ಹೊಡೆದ್ರ ಶಿವರಾಮೇಗೌಡರು. ಸಿಎಂ ಸಿದ್ದರಾಮಯ್ಯರ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ. ರಾಜ್ಯದಲ್ಲಿ ಮತ್ತೆ ಕಿಚ್ಚು ಹೊತ್ತಿಸಿದ ಸಿಎಂ ಡಿಕೆಶಿ ಕೂಗು. ಹಾಗಾದ್ರೆ ನಿಜಕ್ಕೂ ಕೂಡ ಇದು ಇಡೀ ಕಾಂಗ್ರೆಸ್ನ ಬಂಗಲೆಯನ್ನು ನಡಗಿಸುತ್ತಾ ಈ ಒಂದು ಹೇಳಿಕೆ ಅಥವಾ ಹೊಸ ಬಾಂಬು. ನವೆಂಬರ್ಗೆ 100% ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಹಾಗಾದ್ರೆ ಶಿವರಾಮೇಗೌಡರ ಈ ಹೇಳಿಕೆಯ ಹಿಂದೆ ಯಾವ ಪೊಲಿಟಿಕಲ್ ಮರ್ಮ ಅಡಗಿದೆ? ಡಿಕೆ ಶಿವಕುಮಾರ್ ನವೆಂಬರ್ಗೆ ಸಿಎಂ ಆಗುವ ಲಕ್ಷಣ ಗೋಚರಿಸ್ತಾ ಇದೆ. ವಾರದ ಅಂತರದಲ್ಲಿ 2ನೇ ಬಾರಿ ಎಲ್ಆರ್ ಶಿವರಾಮೇಗೌಡರ ಮಾತಿದ್ದು. ನವೆಂಬರ್ ಕ್ರಾಂತಿ ಸನಿಹದಲ್ಲಿಯೇ ಇದೆಯಾ? ಹಾಗಾದ್ರೆ ಹೈಕಮಾಂಡ್ ಸೆಡ್ ಹೊಡೆದ್ರ ಶಿವರಾಮೇಗೌಡರು. ಹಾಗಾದ್ರೆ ಏನಾಗದಿತ್ತು? ಕೆಎನ್ ರಾಜಣ್ಣ ಮಾಜಿ ಸಹಕಾರ ಸಚಿವರು ಹೇಳಿದ್ರು ನವೆಂಬರ್ನಲ್ಲೂ ಒಂದು ಹೊಸ ಕ್ರಾಂತಿ ಆಗುತ್ತೆ. ಆ ವಿಪ್ಲವದಲ್ಲಿ ಕಾಂಗ್ರೆಸ್ನಲ್ಲಿ ಅತೀ ದೊಡ್ಡ ಡೆವಲಪ್ಮೆಂಟ್ಗಳನ್ನು ನಾವು ಗಮನಿಸಬಹುದು ಅಂತ ಹೇಳಿ. ಹಾಗಾದ್ರೆ ರಾಜಣ್ಣ ಹೇಳಿದ ಆ ಕ್ರಾಂತಿ ಈಗ ಸನಿಹ ಆಗ್ತಾ ಇದೆಯಾ? ಶಿವರಾಮೇಗೌಡರಿಗೆ ಆ ಮಾಹಿತಿ ಇದೆಯಾ ಎನ್ನುವಂತಹ ರೀತಿಯಲ್ಲೂ ಕೂಡ ಈಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ. ರಾಜ್ಯದಲ್ಲಿ ಹಾಗಾದ್ರೆ ಮತ್ತೆ ಕಿಚ್ಚನ್ನ ಹೊತ್ತಿಸಿದೆಯಾ ಶಿವರಾಮೇಗೌಡರ ಈ ಒಂದು ಹೇಳಿಕೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.